ಜೊತೆ ಧರ್ಮಸ್ಥಳ ಭಾಗದಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಾ ಇರುವಂಥ ಹೋಟೆಲ್ ಉದ್ಯಮಿಯೊಬ್ಬರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಉತ್ಖನನ ಪ್ರಕ್ರಿಯೆ ಎಲ್ಲ ನಡೀತಾ ಇದೆ. ಏನು ಹೇಳ್ತೀರಿ ನೀವು ಒಬ್ಬರು ಹೋಟೆಲ್ ಉದ್ಯಮಿಯಾಗಿ ಗ್ರಾಮಸ್ಥರಾಗಿ ನಾವು ಹೇಳುವುದಾದರೆ ಇಲ್ಲಿ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೇಳಿಯೇ ಬರುವವರಿದ್ದಾರೆ. ನಮ್ಮ ಹೋಟ್ಲುಗಳಲ್ಲಿಯೂ ಕೆಲವರು 35ರಿಂದ 50 ವರ್ಷ ಪ್ರಾಯದ ತನಕದ ಹೆಂಗಸರೆಲ್ಲ ಬರ್ತಾಯಿದ್ರು. ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೇಳಿಯೇ ಬಂದು ಮತ್ತು ಧೈರ್ಯ ಸಾಲದೆ ನಮ್ಮಲ್ಲೇ ಕೆಲಸ ಮಾಡಿ 5-6 ತಿಂಗಳು ನಮ್ಮ ಹತ್ರ ಸಂಬಳ ತೆಗೆದುಕೊಂಡು ಹೋದ ತುಂಬ ಜನರು ಹೆಂಗಸರು ಇದ್ದಾರೆ. ಅದರಲ್ಲಿ ಕೆಲವರು ಅಪ್ಪಿದಪ್ಪಿ ನಮ್ಮಲ್ಲಿ ಅಂತಲ್ಲ ಬೇರೆ ಕಡೆ ಬಂದವರು ಆತ್ಮಹತ್ಯೆ ಮಾಡಿಕೊಂಡಿರಲಿಕ್ಕೂ ಸಾಕು. ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅವರು ಎಲ್ಲಿ ಹಾರ್ತಾರೆ ಏನು ಮಾಡ್ತಾರೆ ಯಾವುದು ಗೊತ್ತಾಗಲ್ಲ. ಮತ್ತು ಏನು ಹೇಳಿದರೆ ನಮ್ಮದು ಇಲ್ಲಿ ಕಾಡು ಪ್ರದೇಶ. ಇಲ್ಲಿ ನಮ್ಮದು ಇಡೀ ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲಿ ಕೊಲೆ ಆದರೂ ಇಲ್ಲಿ ತಂದು ಬಿಸಾಡಿದರೆ ಯಾರಿಗೂ ಗೊತ್ತಾಗಲ್ಲ. ರಾತ್ರಿ ಹೊತ್ತು ಯಾರು ಎಲ್ಲಿ ಕೊಲೆ ಮಾಡಿ ಆಗಲಿ ಅಲ್ಲ ಅವರೇ ಸತ್ತಾಗಲಿ ಇಲ್ಲಿ ತಂದು ಬಿಸಾಡಿದರೆ ಯಾರಿಗೂ ಗೊತ್ತಾಗಲ್ಲ. ಮತ್ತು ನಮ್ಮ ದನಿಗಳ ಬಗ್ಗೆ ಹೇಳುವುದಾದರೆ ದನಿಗಳು ನಮಗೆ ಮಂಜುನಾಥನ ನಂತರ ಇರುವ ದೇವರು. ಇಷ್ಟರ ತನಕ ನಾನು ಬಂದು ಇಲ್ಲಿ 25 ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೇನೆ. 25 ವರ್ಷದಲ್ಲಿ ದನಿಗಳಾಗಲಿ ಸಣ್ಣ ದನಿಗಳಾಗಲಿ ನಮಗೆ ಏನೊಂದು ಉಪದ್ರ ತಾಪತ್ರ ಏನೂ ಮಾಡಿ ಹಾಕಲಿಲ್ಲ. ಸ್ವಂತವರ ಮಕ್ಕಳಂತೆ ನಮ್ಮನ್ನು ನೋಡಿಕೊಂಡಿದ್ದಾರೆ. ಅದರ ಮೊದಲು ನಾವು 50 ವರ್ಷದಿಂದ ನಮ್ಮ ಫ್ಯಾಮಿಲಿ ಇಲ್ಲೇ ಬೆಳೀತಾ ಇದ್ದೇವೆ. 50 ವರ್ಷದಲ್ಲಿ ನನ್ನ ಅಕ್ಕಂದಿರಿಗಾಗಲಿ ತಂಗಿಯಂದಿರಿಗಾಗಲಿ ಮದುವೆ ಆಗುವಾಗ ಚಿನ್ನ ಬಣ್ಣ ಎಲ್ಲ ಕೊಟ್ಟು ಮರ್ಯಾದೆಯುತವಾಗಿ ಮದುವೆ ಮಾಡಿ ಕಳಿಸಿದ್ದಾರೆ ಧ್ವನಿಗಳು. ಅವರದ್ದು ಬೇಕಾದ್ರೆ ವಿಳಾಸ ಎಲ್ಲ ಕೊಡ್ತೇನೆ. ಚಿನ್ನವನ್ನು ಕೊಟ್ಟಿದ್ದಾರೆ, ದುಡ್ಡನ್ನು ಕೊಟ್ಟಿದ್ದಾರೆ ಮದುವೆ ಮಾಡಲಿಕ್ಕೆ. ಅಷ್ಟೆಲ್ಲ ನಮ್ಮನ್ನು ಸುಧಾರಿಸಿದ್ದಾರೆ. ನಮ್ಮ ಚಂದದ ಹುಡುಗಿಯವರು ಇಲ್ಲಿ ಬಾಳಿ ಬದುಕಿದ್ದಾರೆ, ಏನೂ ಆಗಲಿಲ್ಲ ದೇವರ ದಯದಲ್ಲಿ. ಆದದ್ರಿಂದ ಇದೆಲ್ಲ ಕಪೋಲ ಕಲ್ಪಿತ. ಯಾರೋ ಒಬ್ಬ ಏನೋ ಅವನಿಗೆ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಹೇಳುವಂಥದ್ದು ಮಾತು. 1-2 ಯಾವುದೋ ಒಂದು ತಪ್ಪಾದ್ದನ್ನು ಅದನ್ನು ಹಿಡ್ಕೊಂಡು ದನಿಗಳ ತಪ್ಪಲ್ಲ. ಅದು ಎಷ್ಟು ಮಾತ್ರಕ್ಕೂ ದನಿಗಳದ್ದಾಗಲಿ ಕ್ಷೇತ್ರದ್ದಾಗಲಿ ತಪ್ಪಲ್ಲ. ಯಾರೋ ಮಾಡಿದ ತಪ್ಪಿಗೆ ಇಲ್ಲಿ ಹೇಳುವಂಥದ್ದು ಅವರು ಸಹಜ. ಇದಕ್ಕೆ ಎಲ್ಲ ಸೇರಿಕೊಂಡು ಒಬ್ಬರಿಗೆ ಇಬ್ಬರಿಗೆ 3 ಹಾಗೆ ಸೇರಿಕೊಂಡು ಇದು ಒಟ್ಟಾರೆ ದೊಡ್ಡದಾಗ್ತಾ ಹೋಗಿದೆ ಅಷ್ಟೇ. ನ್ಯಾಯಯುತವಾಗಿ ಇಲ್ಲಿ ಏನೇ ಅಂಥದ್ದು ಆದರೂ ನಾವು 25 ವರ್ಷದಿಂದ ಇದ್ದೇವೆ. ನಮ್ಮ ಫ್ಯಾಮಿಲಿ 50 ವರ್ಷದಿಂದ ಇದ್ದೇವೆ. ನಮ್ಮದು ಇಲ್ಲಿ ಕಲ್ಯಾಣ ಮಂಟಪ ಎಲ್ಲ ಉಂಟು. ಏನು ದೇವರದಲ್ಲಿ ಅಂಥ ಸಮಸ್ಯೆಗಳು ನಡೆಯುತ್ತಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಈ ಭಾಗಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಯಾಕಾಗಿ ಆತ್ಮಹತ್ಯೆ ಅಂತ ಅವರ ವೈಯಕ್ತಿಕ ಸಮಸ್ಯೆ. ಈಗ ಏನು ಹೇಳಿದರೆ ಎಲ್ಲ ಕಡೆ ಆತ್ಮಹತ್ಯೆ ಆಗ್ತಾ ಇರ್ತದೆ. ಅದು ಕೆಲವರು ಏನು ಹೇಳ್ತಾರೆ, ನಾನು ಹೋಗಿ ಕ್ಷೇತ್ರದಲ್ಲಿ ಸಾಯ್ತಾನೆ ಹೇಳ್ತಾರೆ, ಕೆಲವರು ಗೋಕರ್ಣಲ್ಲಿ ಸಾಯ್ತಾರೆ, ಕೆಲವರು ರಾಮೇಶ್ವರದಲ್ಲಿ ಸಾಯ್ತಾರೆ. ಸಾಯುವುದು ಯಾಕೆ ಅಂತ ಹೇಳಲಿಕ್ಕೆ ಆಗಲ್ಲ. ಇದು ವಾಸ್ತವ. ಮನೆಯ ಸಮಸ್ಯೆಯನ್ನು ನಾವು ಹೋಗಿ ಕ್ಷೇತ್ರದಲ್ಲಿ ಸತ್ತರೆ ನಮಗೆ ಮೋಕ್ಷ ಸಿಗ್ತದೆ ಅಂತ ಇರಲಿಕ್ಕೂ ಸಾಕು. ನಮ್ಮಲ್ಲಿ ನಾವು ಇದು ಕಿವಿಯಾರ ಕೇಳಿದ ಮಾತು. ಯಾವುದು? ನಾವು ಸಾಯಲಿಕ್ಕೆ ಅಂತ ಬಂದೆವು ಮತ್ತು ಇಲ್ಲಿ ನಮಗೆ ಬದುಕಬೇಕು ಅಂತ ಆಯಿತು, ನಾವು ಬದುಕಿದ್ದೇವೆ ಅಂತ ಹೇಳುವ ಮಾತು ನಾವು ನಮ್ಮ ಕಿವಿಯಾರ ಕೇಳಿದ ಮಾತು. ಇದು ಇಲ್ಲೇ ಬೇಕಾದ್ರೆ ನಾವು ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೇವೆ. ಈ ಭಾಗದಲ್ಲಿ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ ಅಲ್ಲೇ ಯಾವುದು ಕತೆ ಸಿಕ್ಕಲಿಲ್ಲ. ಅಲ್ಲ ಅಲ್ಲೇ ಹೂಳ್ತಾ ಇದ್ದರೆ ಹೇಗೆ ಅಂತ ಅದು ನಮಗೆ ಅದರ ಬಗ್ಗೆ ಹೆಚ್ಚು ಅನುಭವ ಇಲ್ಲ. ಆದರೆ ಒಂದು ವಿಷಯ ಏನು ಹೇಳ್ತೇನೆ ಹೇಳಿದರೆ, ಇದು ಕಾಡು ಪ್ರದೇಶ ಆದ ಕಾರಣ ಅದು ಬರೇ ಇಲ್ಲೇ ಅಂತ ಆಗಲಿಕ್ಕಿಲ್ಲ. ಚಾರ್ಮಾಡಿಯಲ್ಲಿ ಕೊಂದು ಇಲ್ಲಿ ತಂದು ಹೂಳಲಿಕ್ಕೂ ಸಾಕು. ಅದನ್ನು ನಾವು ಹೇಳಲಿಕ್ಕಾಗಲ್ಲ. ರಾತ್ರಿ ಇಲ್ಲಿ ಯಾರು ಕಾದು ಕೂತ್ಕೊಳ್ಳೋದಿಲ್ಲ. ರಾತ್ರಿ ಯಾರು ಕಾದು ಕೂತ್ಕೊಳ್ತಾರೆ ಈ ಕಾಡಿನ ಮಧ್ಯದಲ್ಲಿ? ರಾತ್ರಿ ಕಾಡು ಹಂದಿ ಹೆಬ್ಬಾವು ಎಲ್ಲ ಬರ್ತದೆ ಇದರಲ್ಲಿ. ಈ ಕಾಡಲ್ಲಿ ನಾನು ರಾತ್ರಿ ಮೊದಲು 12 ಗಂಟೆ ರಾತ್ರಿ ತನಕ ಹೋಟ್ಲು ಮಾಡ್ತಾಯಿದ್ದೆ. ಹೋಟ್ಲು ಮಾಡುವಾಗ ನಾವು ರಾತ್ರಿ ಹೋಗುವಾಗ ನನ್ನ ಕಣ್ಣಿಗೆ ಕಾಡು ಹಂದಿ ನೋಡಲಿಕ್ಕೆ ಸಿಕ್ಕಿದೆ, ಹೆಬ್ಬಾವು ನೋಡಲಿಕ್ಕೆ ಸಿಕ್ಕಿದೆ, ನಾಗರಾವು ನೋಡಲಿಕ್ಕೆ ಸಿಕ್ಕಿದೆ. ಆದದ್ರಿಂದ ಇಲ್ಲಿ ಯಾರು ರಾತ್ರಿ ನಮ್ಮ ಊರಿನವರು ಯಾರು ಬರುವುದಿಲ್ಲ. ಇಂಥದ್ದೆಲ್ಲ ಅಪಕೃತ್ಯ ಮಾಡುವವರೆಲ್ಲ ಬಂದು ಏನು ಮಾಡಲಿಕ್ಕೆ ಸಾಕು, ಯಾವುದು ಹೆದರಿಕೆ ಇಲ್ಲದವ್ರು ಮಾಡಲಿಕ್ಕೆ ಸಾಕು. ಅದಕ್ಕೆ ನಾವು ನಮ್ಮ ಕ್ಷೇತ್ರವಾಗಲಿ ನಾವಾಗಲಿ ಹೊಣೆ ಅಲ್ಲ. SIT ತನಿಖೆ ಮಾಡ್ತಾ ಇದೆ, ಏನು ಹೇಳ್ತೀರಿ? ಸತ್ಯಾಸತ್ಯತೆ ಬರಲಿ, ನಮಗೇನು ಬೇಸರ ಇಲ್ಲ. ಯಾಕೆ ಹೇಳಿದರೆ ಸರ್ಕಾರಕ್ಕೆ ವಿರುದ್ಧವಾಗಿ ನಾವೇನು ಮಾತಾಡೋದಿಲ್ಲ. ಆದರೆ ಅನಾವಶ್ಯಕವಾಗಿ ನಮ್ಮ ಕ್ಷೇತ್ರದ್ದಾಗಲಿ ನಮ್ಮ ದನಿಗಳದ್ದಾಗಲಿ ನಮ್ಮ ದೇವರದಾಗಲಿ ನಮ್ಮ ಧರ್ಮದೈವತೆಗಳಾದ ಹೆಸರನ್ನು ತೆಗೆದು 100ಕ್ಕೆ 100 ತಪ್ಪು. ಅದನ್ನು ಯಾರೂ ಮಾಡಬಾರ್ದು. ಮೀಡಿಯಾದವರಾಗಲಿ ವೈಯಕ್ತಿಕವಾಗಲಿ ಯಾರು ಮಾಡಬಾರ್ದು. ಅದು ಅಗತ್ಯ ಇಲ್ಲದು. ಯಾವ ತನಕ ತನಿಖೆಯಾಗಿ ಉತ್ತರ ಹೊರಗೆ ಬರ್ತದ ಅದರ ಮೇಲೆ ಬೇಕಾದ್ರೆ ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಬೋದು. ಅದರ ಮೊದಲು ಯಾರಾದರೂ ಮಾತಾಡೋದಿದ್ದರೆ ಅದು 100ಕ್ಕೆ 100 ತಪ್ಪು. ಇದು ಧರ್ಮಸ್ಥಳದ ಸ್ಥಳೀಯ ಹೋಟೆಲ್ ಉದ್ಯಮಿಯೊಬ್ಬರ ಮಾತು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮ್ಮ ಜೊತೆ ಧರ್ಮಸ್ಥಳ ಭಾಗದಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಾ ಇರುವಂಥ ಹೋಟೆಲ್ ಉದ್ಯಮಿಯೊಬ್ಬರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಉತ್ಖನನ ಪ್ರಕ್ರಿಯೆ ಎಲ್ಲ ನಡೀತಾ ಇದೆ. ಏನು ಹೇಳ್ತೀರಿ ನೀವು ಒಬ್ಬರು ಹೋಟೆಲ್ ಉದ್ಯಮಿಯಾಗಿ ಗ್ರಾಮಸ್ಥರಾಗಿ ನಾವು ಹೇಳುವುದಾದರೆ ಇಲ್ಲಿ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೇಳಿಯೇ ಬರುವವರಿದ್ದಾರೆ. ನಮ್ಮ ಹೋಟ್ಲುಗಳಲ್ಲಿಯೂ ಕೆಲವರು
35ರಿಂದ 50 ವರ್ಷ ಪ್ರಾಯದ ತನಕದ ಹೆಂಗಸರೆಲ್ಲ ಬರ್ತಾಯಿದ್ರು. ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೇಳಿಯೇ ಬಂದು ಮತ್ತು ಧೈರ್ಯ ಸಾಲದೆ ನಮ್ಮಲ್ಲೇ ಕೆಲಸ ಮಾಡಿ 5-6 ತಿಂಗಳು ನಮ್ಮ ಹತ್ರ ಸಂಬಳ ತೆಗೆದುಕೊಂಡು ಹೋದ ತುಂಬ ಜನರು ಹೆಂಗಸರು ಇದ್ದಾರೆ. ಅದರಲ್ಲಿ ಕೆಲವರು ಅಪ್ಪಿದಪ್ಪಿ ನಮ್ಮಲ್ಲಿ ಅಂತಲ್ಲ ಬೇರೆ ಕಡೆ ಬಂದವರು ಆತ್ಮಹತ್ಯೆ ಮಾಡಿಕೊಂಡಿರಲಿಕ್ಕೂ ಸಾಕು. ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅವರು ಎಲ್ಲಿ ಹಾರ್ತಾರೆ ಏನು ಮಾಡ್ತಾರೆ ಯಾವುದು ಗೊತ್ತಾಗಲ್ಲ. ಮತ್ತು ಏನು ಹೇಳಿದರೆ ನಮ್ಮದು ಇಲ್ಲಿ ಕಾಡು ಪ್ರದೇಶ. ಇಲ್ಲಿ ನಮ್ಮದು ಇಡೀ ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲಿ ಕೊಲೆ ಆದರೂ ಇಲ್ಲಿ ತಂದು ಬಿಸಾಡಿದರೆ ಯಾರಿಗೂ ಗೊತ್ತಾಗಲ್ಲ. ರಾತ್ರಿ ಹೊತ್ತು ಯಾರು ಎಲ್ಲಿ ಕೊಲೆ ಮಾಡಿ ಆಗಲಿ ಅಲ್ಲ ಅವರೇ ಸತ್ತಾಗಲಿ ಇಲ್ಲಿ ತಂದು ಬಿಸಾಡಿದರೆ ಯಾರಿಗೂ ಗೊತ್ತಾಗಲ್ಲ. ಮತ್ತು ನಮ್ಮ ದನಿಗಳ ಬಗ್ಗೆ ಹೇಳುವುದಾದರೆ ದನಿಗಳು ನಮಗೆ ಮಂಜುನಾಥನ ನಂತರ ಇರುವ ದೇವರು. ಇಷ್ಟರ ತನಕ ನಾನು ಬಂದು ಇಲ್ಲಿ 25 ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೇನೆ. 25 ವರ್ಷದಲ್ಲಿ ದನಿಗಳಾಗಲಿ ಸಣ್ಣ ದನಿಗಳಾಗಲಿ ನಮಗೆ ಏನೊಂದು ಉಪದ್ರ ತಾಪತ್ರ ಏನೂ ಮಾಡಿ ಹಾಕಲಿಲ್ಲ. ಸ್ವಂತವರ ಮಕ್ಕಳಂತೆ ನಮ್ಮನ್ನು ನೋಡಿಕೊಂಡಿದ್ದಾರೆ. ಅದರ ಮೊದಲು ನಾವು 50 ವರ್ಷದಿಂದ ನಮ್ಮ ಫ್ಯಾಮಿಲಿ ಇಲ್ಲೇ ಬೆಳೀತಾ ಇದ್ದೇವೆ. 50 ವರ್ಷದಲ್ಲಿ ನನ್ನ ಅಕ್ಕಂದಿರಿಗಾಗಲಿ ತಂಗಿಯಂದಿರಿಗಾಗಲಿ ಮದುವೆ ಆಗುವಾಗ ಚಿನ್ನ ಬಣ್ಣ ಎಲ್ಲ ಕೊಟ್ಟು ಮರ್ಯಾದಯುತವಾಗಿ ಮದುವೆ ಮಾಡಿ ಕಳಿಸಿದ್ದಾರೆ ಧ್ವನಿಗಳು. ಅವರದ್ದು ಬೇಕಾದ್ರೆ ವಿಳಾಸ ಎಲ್ಲ ಕೊಡ್ತೇನೆ. ಚಿನ್ನವನ್ನು ಕೊಟ್ಟಿದ್ದಾರೆ, ದುಡ್ಡನ್ನು ಕೊಟ್ಟಿದ್ದಾರೆ ಮದುವೆ ಮಾಡಲಿಕ್ಕೆ. ಅಷ್ಟೆಲ್ಲ ನಮ್ಮನ್ನು ಸುಧಾರಿಸಿದ್ದಾರೆ. ನಮ್ಮ ಚಂದದ ಹುಡುಗಿಯವರು ಇಲ್ಲಿ ಬಾಳಿ ಬದುಕಿದ್ದಾರೆ, ಏನೂ ಆಗಲಿಲ್ಲ ದೇವರ ದಯದಲ್ಲಿ. ಆದದ್ರಿಂದ ಇದೆಲ್ಲ ಕಪೋಲ ಕಲ್ಪಿತ. ಯಾರೋ ಒಬ್ಬ ಏನೋ ಅವನಿಗೆ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಹೇಳುವಂಥದ್ದು ಮಾತು. 1-2 ಯಾವುದೋ ಒಂದು ತಪ್ಪಾದ್ದನ್ನು ಅದನ್ನು ಹಿಡ್ಕೊಂಡು ದನಿಗಳ ತಪ್ಪಲ್ಲ. ಅದು ಎಷ್ಟು ಮಾತ್ರಕ್ಕೂ ದನಿಗಳದ್ದಾಗಲಿ ಕ್ಷೇತ್ರದ್ದಾಗಲಿ ತಪ್ಪಲ್ಲ. ಯಾರೋ ಮಾಡಿದ ತಪ್ಪಿಗೆ ಇಲ್ಲಿ ಹೇಳುವಂಥದ್ದು ಅವರು ಸಹಜ. ಇದಕ್ಕೆ ಎಲ್ಲ ಸೇರಿಕೊಂಡು ಒಬ್ಬರಿಗೆ ಇಬ್ಬರಿಗೆ 3 ಹಾಗೆ ಸೇರಿಕೊಂಡು ಇದು ಒಟ್ಟಾರೆ ದೊಡ್ಡದಾಗ್ತಾ ಹೋಗಿದೆ ಅಷ್ಟೇ. ನ್ಯಾಯಯುತವಾಗಿ ಇಲ್ಲಿ ಏನೇ ಅಂಥದ್ದು ಆದರೂ ನಾವು 25 ವರ್ಷದಿಂದ ಇದ್ದೇವೆ. ನಮ್ಮ ಫ್ಯಾಮಿಲಿ 50 ವರ್ಷದಿಂದ ಇದ್ದೇವೆ. ನಮ್ಮದು ಇಲ್ಲಿ ಕಲ್ಯಾಣ ಮಂಟಪ ಎಲ್ಲ ಉಂಟು. ಏನು ದೇವರದಲ್ಲಿ ಅಂಥ ಸಮಸ್ಯೆಗಳು ನಡೆಯುತ್ತಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಈ ಭಾಗಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಯಾಕಾಗಿ ಆತ್ಮಹತ್ಯೆ ಅಂತ? ಅವರ ವೈಯಕ್ತಿಕ ಸಮಸ್ಯೆ. ಈಗ ಏನು ಹೇಳಿದರೆ ಎಲ್ಲ ಕಡೆ ಆತ್ಮಹತ್ಯೆ ಆಗ್ತಾ ಇರ್ತದೆ. ಅದು ಕೆಲವರು ಏನು ಹೇಳ್ತಾರೆ, ನಾನು ಹೋಗಿ ಕ್ಷೇತ್ರದಲ್ಲಿ ಸಾಯ್ತಾನೆ ಹೇಳ್ತಾರೆ, ಕೆಲವರು ಗೋಕರ್ಣಲ್ಲಿ ಸಾಯ್ತಾರೆ, ಕೆಲವರು ರಾಮೇಶ್ವರದಲ್ಲಿ ಸಾಯ್ತಾರೆ. ಸಾಯುವುದು ಯಾಕೆ ಅಂತ ಹೇಳಲಿಕ್ಕೆ ಆಗಲ್ಲ. ಇದು ವಾಸ್ತವ. ಮನೆಯ ಸಮಸ್ಯೆಯನ್ನು ನಾವು ಹೋಗಿ ಕ್ಷೇತ್ರದಲ್ಲಿ ಸತ್ತರೆ ನಮಗೆ ಮೋಕ್ಷ ಸಿಗ್ತದೆ ಅಂತ ಇರಲಿಕ್ಕೂ ಸಾಕು. ನಮ್ಮಲ್ಲಿ ನಾವು ಇದು ಕಿವಿಯಾರ ಕೇಳಿದ ಮಾತು. ಯಾವುದು? ನಾವು ಸಾಯಲಿಕ್ಕೆ ಅಂತ ಬಂದೆವು ಮತ್ತು ಇಲ್ಲಿ ನಮಗೆ ಬದುಕಬೇಕು ಅಂತ ಆಯಿತು, ನಾವು ಬದುಕಿದ್ದೇವೆ ಅಂತ ಹೇಳುವ ಮಾತು ನಾವು ನಮ್ಮ ಕಿವಿಯಾರ ಕೇಳಿದ ಮಾತು. ಇದು ಇಲ್ಲಿ ಬೇಕಾದ್ರೆ ನಾವು ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೇವೆ. ಈ ಭಾಗದಲ್ಲಿ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ ಅಲ್ಲೇ ಯಾವುದು ಕತೆ ಸಿಕ್ಕಲಿಲ್ಲ. ಅಲ್ಲ ಅಲ್ಲೇ ಹೂಳ್ತಾ ಇದ್ರೆ ಹೇಗೆ ಅಂತ ಅದು ನಮಗೆ ಅದರ ಬಗ್ಗೆ ಹೆಚ್ಚು ಅನುಭವ ಇಲ್ಲ. ಆದರೆ ಒಂದು ವಿಷಯ ಏನು ಹೇಳ್ತೇನೆ ಹೇಳಿದ್ರೆ, ಇದು ಕಾಡು ಪ್ರದೇಶ ಆದ ಕಾರಣ ಅದು ಬರೇ ಇಲ್ಲೇ ಅಂತ ಆಗಲಿಕ್ಕಿಲ್ಲ. ಚಾರ್ಮಾಡಿಯಲ್ಲಿ ಕೊಂದು ಇಲ್ಲಿ ತಂದು ಹೂಳಲಿಕ್ಕೂ ಸಾಕು. ಅದನ್ನು ನಾವು ಹೇಳಲಿಕ್ಕಾಗಲ್ಲ. ರಾತ್ರಿ ಇಲ್ಲಿ ಯಾರು ಕಾದು ಕೂತ್ಕೊಳ್ಳೋದಿಲ್ಲ. ರಾತ್ರಿ ಯಾರು ಕಾದು ಕೂತ್ಕೊಳ್ತಾರೆ ಈ ಕಾಡಿನ ಮಧ್ಯದಲ್ಲಿ? ರಾತ್ರಿ ಕಾಡು ಹಂದಿ ಹೆಬ್ಬಾವು ಎಲ್ಲ ಬರ್ತದೆ ಇದರಲ್ಲಿ. ಈ ಕಾಡಲ್ಲಿ ನಾನು ರಾತ್ರಿ ಮೊದಲು 12 ಗಂಟೆ ರಾತ್ರಿ ತನಕ ಹೋಟ್ಲು ಮಾಡ್ತಾಯಿದ್ದೆ. ಹೋಟ್ಲು ಮಾಡುವಾಗ ನಾವು ರಾತ್ರಿ ಹೋಗುವಾಗ ನನ್ನ ಕಣ್ಣಿಗೆ ಕಾಡು ಹಂದಿ ನೋಡಲಿಕ್ಕೆ ಸಿಕ್ಕಿದೆ, ಹೆಬ್ಬಾವು ನೋಡಲಿಕ್ಕೆ ಸಿಕ್ಕಿದೆ, ನಾಗರಾವು ನೋಡಲಿಕ್ಕೆ ಸಿಕ್ಕಿದೆ. ಆದದ್ರಿಂದ ಇಲ್ಲಿ ಯಾರು ರಾತ್ರಿ ನಮ್ಮ ಊರಿನವರು ಯಾರು ಬರುವುದಿಲ್ಲ. ಇಂಥದ್ದೆಲ್ಲ ಅಪಕೃತ್ಯ ಮಾಡುವವರೆಲ್ಲ ಬಂದು ಏನು ಮಾಡಲಿಕ್ಕೆ ಸಾಕು, ಯಾವುದು ಹೆದರಿಕೆ ಇಲ್ಲದವ್ರು ಮಾಡಲಿಕ್ಕೆ ಸಾಕು. ಅದಕ್ಕೆ ನಾವು ನಮ್ಮ ಕ್ಷೇತ್ರವಾಗಲಿ ನಾವಾಗಲಿ ಹೊಣೆ ಅಲ್ಲ. SIT ತನಿಖೆ ಮಾಡ್ತಾ ಇದೆ, ಏನು ಹೇಳ್ತೀರಿ? ಸತ್ಯದ ಹೊರಬರಲಿ. ಸತ್ಯದ ಬರಲಿ, ನಮಗೇನು ಬೇಸರ ಇಲ್ಲ. ಯಾಕೆ ಹೇಳಿದರೆ ಸರ್ಕಾರಕ್ಕೆ ವಿರುದ್ಧವಾಗಿ ನಾವೇನು ಮಾತಾಡೋದಿಲ್ಲ. ಆದರೆ ಅನಾವಶ್ಯಕವಾಗಿ ನಮ್ಮ ಕ್ಷೇತ್ರದ್ದಾಗಲಿ ನಮ್ಮ ದನಿಗಳದ್ದಾಗಲಿ ನಮ್ಮ ದೇವರದಾಗಲಿ ನಮ್ಮ ಧರ್ಮದೈವತೆಗಳಾದ ಹೆಸರನ್ನು ತೆಗೆದು 100ಕ್ಕೆ 100 ತಪ್ಪು. ಅದನ್ನು ಯಾರೂ ಮಾಡಬಾರ್ದು. ಮೀಡಿಯಾದವರಾಗಲಿ ವೈಯಕ್ತಿಕವಾಗಲಿ ಯಾರು ಮಾಡಬಾರ್ದು. ಅದು ಅಗತ್ಯ ಇಲ್ಲ. ಅದು ಯಾವ ತನಕ ತನಿಖೆಯಾಗಿ ಉತ್ತರ ಹೊರಗೆ ಬರ್ತದ ಅದರ ಮೇಲೆ ಬೇಕಾದ್ರೆ ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಬೋದು. ಅದರ ಮೊದಲು ಯಾರಾದರೂ ಮಾತಾಡೋದಿದ್ದರೆ ಅದು 100ಕ್ಕೆ 100 ತಪ್ಪು. ಇದು ಧರ್ಮಸ್ಥಳದ ಸ್ಥಳೀಯ ಹೋಟೆಲ್ ಉದ್ಯಮಿಯೊಬ್ಬರ ಮಾತು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.